ನೆಕ್ಸ್ಟ್ ಬಂದುಬಿಟ್ಟು ಶೆಡ್ ಮಾಡೋಕ್ಕೆ ಅವರವರು ಕೋಳಿಗಳು ಇಷ್ಟು ಸಾಕ್ತಾರೆ ಅನ್ನೋದ್ರ ಮೇಲ್ಗಡೆ ಬಂಡವಾಳ ಡಿಪೆಂಡ್ ಆಗುತ್ತೆ ವಿನಃ ಹೊರಗಡೆಯಿಂದ ಸಾಕ್ತೀವಿ ಅಂದರೆ ಅರ್ಧ ಎಕರೆ ಜಾಗ ಇದ್ದರೆ ಸಾಕು ಸರ್, ಅವನು ಸಫಿಷಿಯೆಂಟಾಗಿ ಕೋಳಿನ ಸಾಕ್ತೀವಿ. ಸರ್ ಈಗ ಒಂದು 50 ಕೋಳಿ 60 ಕೋಳಿ ಒಳಗಡೆ ಸಾಕಿದ್ರೆ ಲೈಸೆನ್ಸ್ ಯಾವುದೇ ಬೇಡ. ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ರೈತರೆ, ನಿಮಗೆ ಗೊತ್ತಾ, ನಮ್ಮ ಭಾರತದಲ್ಲಿ ಕೋಳಿ ಸಾಕಾಣಿಕೆಯಿಂದಲೇ ಸಾಕಷ್ಟು ರೈತರು ಯಶಸ್ಸನ್ನ ಕಾಣಿದ್ದಾರೆ. ಅದರಲ್ಲೂ ಕೂಡ ಸ್ವರ್ಣಧಾರ ಕೋಳಿ ತಳಿ ಮೂಲಕ ಸಾಕಷ್ಟು ಜನ ಒಳ್ಳೆ ಆದಾಯವನ್ನ ಮಾಡಿರುವಂಥದ್ದು. ಯಾಕಂತಂದ್ರೆ ಇದು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಲಾಭ ನೀಡುವಂತಹ ಕೋಳಿ ತಳಿಯಾಗಿದೆ. ಹಾಗಾದ್ರೆ ಈ ಕೋಳಿ ತಳಿಯನ್ನ ನೀವು ಕೂಡ ಸಾಕಾಣಿಕೆ ಮಾಡಬೇಕು ಅಂತ ಇದ್ದೀರಾ? ಹಾಗಾದ್ರೆ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಸೊ ಕೋಳಿ ಸಾಕಾಣಿಕೆಗೆ ಬೇಕಾಗಿರುವಂತಹ ಬಂಡವಾಳ ಆಗಿರಬಹುದು, ಶೆಡ್ ನಿರ್ಮಾಣ ಆಗಿರಬಹುದು, ಸರ್ಕಾರದಿಂದ ಸಿಗುವಂತಹ ಸೌಲಭ್ಯ ಆಗಿರಬಹುದು, ಅನುಮತಿ, ಇವೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲೇ ತಿಳಿಸ್ಕೊಡ್ತೀವಿ. ಚಿಕ್ಕ ವಯಸ್ಸಿನಿಂದಲೇ ಪೌಲ್ಟ್ರಿ ಉದ್ಯಮವನ್ನ ಶುರು ಮಾಡಿ ಸಕ್ಸಸ್ ಆಗಿರುವಂತಹ ಯುವ ಉದ್ಯಮಿ ಸಚಿನ್ ಇವತ್ತು ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಡಿಪೆಂಡ್ ಅಪಾನ್ ಅವ್ರು ಎಷ್ಟು ಕೋಳಿ ಸಾಕ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವನಿಗೆ ಒಂದು 100 ಕೋಳಿ ಸಾಕ್ತಾನೆ ಅಂತ ಹೇಳಿದ್ರೆ ಒಂದು ಮಂತಿನ ಕೋಳಿ ತಗೊಬಂದರೆ 75 ರೂಪಾಯಿ ಆಗುತ್ತೆ. ಅಲ್ಲಿಗೆ 7500 ರುಪೀಸ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಅವನಿಗೆ ಫುಡ್ ಖರ್ಚು, ಒಂದು ಕೋಳಿ 4 kg ಆವ್ರೇಜ್ ಅಂತಾರೆ ಫುಡ್ ತಗೊಳ್ತಾರೆ, ಅದು ಬಂದ್ಬಿಟ್ಟು ಅದೊಂದು ಖರ್ಚಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಶೆಡ್ ಮಾಡೋಕ್ಕೆ ಅವರವರು ಕೋಳಿಗಳು ಇಷ್ಟು ಸಾಕ್ತಾರೆ ಅನ್ನೋದ್ರ ಮೇಲ್ಗಡೆ ಬಂಡವಾಳ ಡಿಪೆಂಡ್ ಆಗುತ್ತೆ ವಿನಃ ಬಲ್ಕಲ್ಲಿ ಹೇಳೋಕ್ಕೆ ಕಷ್ಟ ಆಗುತ್ತೆ ಸರ್. 1000 ಕೋಳಿ ಸಾಕ್ತೀವಿ ಅಂತ ಹೇಳಿದ್ರೆ 1000 ಕೋಳಿಗೆ ಎಷ್ಟು ಶೆಡ್ ಬೇಕು ಅಂತ ಹೇಳಿದ್ರೆ 25 ಇಂಟು ಒಂದು 15 ಅಡಿ, 25 ಇಂಟು 150 ಅಡಿ ಅಗ್ಲದ ಶೆಡ್ ಆದರೆ ನಿಮಗೆ ಫ್ರೀಯಲ್ಲಿ 1000 ಕೋಳಿ ಸಾಕ್ಬೋದು. ಮರಿಗಳಿಗೆ ಫಾರಮಿಗೆ ಬಂದುಬಿಟ್ಟು 1000 ಕೋಳಿಗೆ ಮಿನಿಮಮ್ 1.5 ಲಕ್ಷ ರೂಪಾಯಿ ಬೇಕು. ಮರಿಗಳಿಗೆ ಬಂದುಬಿಟ್ಟು 1000 ಮರಿಗಳಿಗೆ ಈಗ ಅಟ್ ಪ್ರೆಸೆಂಟ್ ಮಾರ್ಕೆಟ್ ರೇಟ್ 60 ರೂಪಾಯಿಂದ 70 ರೂಪಾಯಿವರೆಗೂ ಒಂದು ತಿಂಗಳು ಮರಿಗಳು ಸಿಗುತ್ತೆ. ಡಿಪೆಂಡ್ ಅಪಾನ್ ಅದರಿಂದ ಅಷ್ಟು ಇದಾಗುತ್ತೆ. 60 ರೂಪಾಯಿ 60,000, 70 ರೂಪಾಯಿ 70,000 ರೂಪಾಯಿ ಆಗುತ್ತೆ. ಆ ಥರ ಖರ್ಚು ಬೀಳುತ್ತೆ. ನಾವು ಹಾಕಿರೋದು ಬಂಡವಾಳ ಬಂದುಬಿಟ್ಟು ಒಂದು 25 ಲಕ್ಷ ರೂಪಾಯಿ ಹಾಕಿದ್ವಿ, 25 lakhs ರೂಪಾಯಿ. ಫಸ್ಟ್ ಬಂದುಬಿಟ್ಟು ಒಂದು 5 lakhs ರೂಪೀಸ್ ಸ್ಟಾರ್ಟ್ ಮಾಡಿರೋದು. ಅದಾದಮೇಲೆ ದೊಡ್ಡ ಮಾಡ್ತಾ ಒಂದು 25 lakhs ರೂಪೀಸ್ ಬರೀ ಶೆಡ್ಡಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ನಾವು. ಮತ್ತು ಬೋರ್ ಎಕ್ಸ್ಟ್ರಾ ಆಗುತ್ತೆ, ಸಿಂಟೆಕ್ಸು ನೀರಿಗೆ ಅದಕ್ಕೆಲ್ಲ ಎಕ್ಸ್ಟ್ರಾ ಆಗುತ್ತೆ. ಇದರಲ್ಲಿ 2 ಥರ ಬರುತ್ತೆ ಜಾಗ ಅಂತ ಬಂದಾಗ. ಒಂದು ಹೊರಗಡೆ ಮೇಯಿಸಿ ಕೋಳಿನ ಸಾಕ್ತೀವಿ ಅಂತ ಬರುತ್ತೆ, ಇಲ್ಲಾಂದರೆ ಒಳಗಡೆ ಶೆಡ್ ಒಳಗಡೆ ಸಾಕ್ತೀವಿ ಅಂತ ಬರುತ್ತೆ. ಒಳಗಡೆ ಸಾಕ್ತೀವಿ ಅಂತ ಆದರೆ ಬರೀ ಒಂದು 10 ಇಂಟು 10 ಅದರೊಳಗಿದ್ರೆ ಒಂದು 50 ಮರಿ 60 ಮರಿ ಆ ಥರ ಸಾಕೊಂಬೋದು ಸರ್. ಕನಿಷ್ಠ ಅವನೊಂದು 500 ಕೋಳಿ ಒಳಗಡೆನೂ ಸಾಕ್ತೀನಿ, ಹೊರಗಡೆನೂ ಸಾಕ್ತೀವಿ ಅಂದರೆ ಅರ್ಧ ಎಕರೆ ಜಾಗ ಇದ್ದರೆ ಸಾಕು ಸರ್, ಅವನು ಸಫಿಷಿಯೆಂಟಾಗಿ ಕೋಳಿನ ಸಾಕ್ಬೋದು. ಗರಿಷ್ಠವಾಗಿ ಅಂದರೆ ಡಿಪೆಂಡ್ ಅಪಾನ್ 1 ಎಕರೆ ಜಾಗ ಇದ್ದರೆ ಆಲ್ಮೋಸ್ಟ್ ಒಂದು 3000 ಕೋಳಿಗಳನ್ನು ಫ್ರೀಯಲ್ಲಿ ಒಳಗಡೆ ಮತ್ತು ಹೊರಗಡೆ 2 ಕಡೆನೂ ಸೇರಿ ಸಾಕ್ಬೋದು. ತೋಟ ಮತ್ತು ತೆಂಗಿನ ತೋಟ, ಅಡಿಕೆ ತೋಟ, ಬಾಳೆ ತೋಟ, ಇಂಥ ತೋಟಗಳ ಮಧ್ಯಗಳಿಗೆ ಮತ್ತು ಒಳ್ಳೆ ಫೀಲ್ಡ್ಗಳಿದ್ರೆ ಫೀಲ್ಡ್ಗಳು ಒಳಗಡೆ ಬಿಟ್ಟು ಬೆಳೆಸೋಕ್ಕೂ ಚೆನ್ನಾಗಾಗುತ್ತೆ ಸರ್. ಸ್ವರ್ಣಧಾರ ಕೋಳಿಗೆ ಸ್ಟ್ರಕ್ಚರ್ ಆ ಥರ ಏನೂ ಇಲ್ಲ. ನಾವೀಗ ಶೆಡ್ ಒಳಗೆ ಸಾಕ್ತೀವಿ ಅನ್ನೋದಾದರೆ ಸುತ್ತ ಕಲ್ಲುಗಳನ್ನು 10 ಅಡಿಗೆ 10 ಅಡಿಗೆ ಒಂದೊಂದು ಕಲ್ಲುಗಳು ಹಾಕಿ, ಸುತ್ತ ಮೆಶ್ಗಳನ್ನು ಹಾಕಿ, ಮತ್ತು ಅಡಿಗಳಿಗೆ 2 ಅಡಿ ಕಲ್ಲುಗಳು, ಅಂದರೆ ಅದು ಯಾವುದೇ ರೀತಿ ಹೆಗ್ಣ ಮತ್ತು ಬೇರೆ ಪ್ರಾಣಿಗಳು ನುಗ್ದಿರೋ ಥರ ಆ ಥರ ಕಲ್ಲುಗಳನ್ನು ಹುಗಿದು ನಾವು ಶೆಡ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಮತ್ತು ಹೊರಗಡೆ ಬಿಡ್ಬೇಕಾದ್ರೆ ಏನು ಮಾಡಬೇಕಂದ್ರೆ ಸುತ್ತ 10 ಅಡಿಗೆ 10 ಅಡಿಗೆ ಒಂದು ಕಂಬ ಹಾಕಿ, ಪ್ಲಾಸ್ಟಿಕ್ಕಿನ ಮೆಶ್ಗಳನ್ನೆಲ್ಲ ಹಾಕಿ, ಐಬೆಕ್ಸ್ಗಳನ್ನು ಫೆನ್ಸಿಂಗ್ಗಳನ್ನು ಮಾಡಬೇಕು. ಯಾವುದೇ ರೀತಿಯ ಪ್ರಾಣಿಗಳು ಬೇರೆ ಥರದ ಬರೀತಾರ ಫೆನ್ಸಿಂಗ್ಗಳನ್ನು ಮಾಡಿ ಸಾಕ್ಬೋದು ಸರ್. ಶೆಡ್ಡು ಅಂತ ಬಂದಾಗ ಶೆಡ್ಡು ಮಿನಿಮಮ್ 23 ಅಡಿ ಅಗಲ ಇರಬೇಕು. ಅದಕ್ಕಿಂತ ಹೆಚ್ಚಿನದಾಗಿ ಅಗಲ ಇರೋದು ಬೇಡ. ಯಾಕೆಂದರೆ ಕರೆಕ್ಟಾಗಿ ಗಾಳಿ ಮತ್ತು ಬೆಳಕು ಎರಡು ಹರಿದಾಡೋಕ್ಕೆ ಸರಿಯಾಗಲ್ಲ. ಉದ್ದ ಬೇಕು ಬಂದುಬಿಟ್ಟು ಎಷ್ಟಾರು ಉದ್ದ ಇರ್ಬೋದು. ಅದು ಮಧ್ಯ ಬಂದುಬಿಟ್ಟು ಒಟ್ಟು 3 ಕಂಬಗಳು ಬರ್ತವೆ. ಆ ಕಡೆ ಮತ್ತು ಎಡಗಡೆ ಮತ್ತು ಬಲಗಡೆ ಮತ್ತು ಬಂದುಬಿಟ್ಟು 10 ಅಡಿ ಕಂಬ ಹಾಕಿ, ಮಧ್ಯ 12 ಅಡಿ ಕಂಬಗಳು ಹಾಕಿ. 12 ಅಡಿ ಕಂಬ ಹಾಕ್ತಾ ಸ್ವಲ್ಪ ಹೈಟ್ ಬಂದಾಗ ಟೆಂಪ್ರೇಚರ್ ಸ್ವಲ್ಪ ಕೆಳಗಡೆ ಕೋಳಿ ಮೈ ಮೇಲೆ ಸ್ವಲ್ಪ ಕಮ್ಮಿ ಬೀಳುತ್ತೆ. ಅವಾಗ ಬಂದುಬಿಟ್ಟು ಕೋಳಿಗಳು ಬೆಳವಣಿಗೆ ಏನೂ ತೊಂದರೆ ಆಗಲ್ಲ. ಮತ್ತು ಸುತ್ತ ಮೆಶ್ ಹಾಕಿ ಪ್ರತಿ 10 ಅಡಿಗೂ ಒಂದೊಂದು ಲೈಟ್ಗಳನ್ನು ಹಾಕಿ ಸಫಿಷಿಯೆಂಟ್ ಆದ ಪ್ರತಿಯೊಂದು 10 ಅಡಿ ಉದ್ದಕ್ಕೂ 10 ಅಡಿ ಉದ್ದ 10 ಅಡಿ 23 ಅಡಿ ಅಗಲಕ್ಕೂ 3 ಫೀಡರ್ ಬಾಕ್ಸ್ ಇಡಿ, ಮತ್ತು ಒಂದು ಡ್ರಿಂಕರ್ ಇಡಬೇಕು, ಮತ್ತು ಒಂದು ಲೈಟ್ ಇಡಬೇಕು ಸರ್. ಸಾಮಾನ್ಯ ಕೋಳಿ ಥರನೇ ಇದನ್ನು ಬೆಳಿಬೋದು, ಬಟ್ ಅವರಿಗೆ ತುಂಬ ಜಾಗ ಇರಬೇಕು. ಎಲ್ಲ ಕಡೆನೂ ಬೆಳಿಬೋದು, ಬಟ್ ಕೋಳಿಗಳನ್ನ ನೈಟ್ ಹೊತ್ತು ಇರಬೇಕು ಅಂದರೆ ಇದೇ ಥರ ಸ್ಟ್ರಕ್ಚರಲ್ಲಿ ಮಾಡಿದ್ರೆ ಆ ಕೋಳಿ ಬಂದ್ಬಿಟ್ಟು ಅಲ್ಲಿ ಕೂರೋದೇ, ಫುಡ್ ಗಿಟ್ ತಿನ್ನೋದು ಅದೆಲ್ಲ ಆಗುತ್ತೆ. ಡೇ ಟೈಮಲ್ಲಿ ಸಾಮಾನ್ಯ ಕೋಳಿಗಳ ಥರ ಬಿಟ್ಟು ಬಿಡ್ಬೋದು. ಸಾಮಾನ್ಯ ಕೋಳಿಗಳು ಅಂದರೆ ಮನೆಯಲ್ಲಿ 5 ಕೋಳಿ 6 ಕೋಳಿ ಇರುತ್ತೆ. ಇದು ಬಲ್ಕ್ ಇರೋದ್ರಿಂದ ಇದೇ ಥರನೇ ಮಾಡೋದೇ ಒಳ್ಳೇದು ಅನಿಸುತ್ತೆ ಸರ್. ಈಗ ಒಂದು 50 ಕೋಳಿ 60 ಕೋಳಿ ಒಳಗಡೆ ಸಾಕಿದ್ರೆ ಲೈಸೆನ್ಸ್ ಯಾವುದೇ ಬೇಡ. ನಾರ್ಮಲ್ ಆಗಿ ಬಲ್ಕ್ ಅಮೌಂಟಲ್ಲಿ ಜಾಸ್ತಿ ಸಾಕೋದಾದರೆ ಲೈಸೆನ್ಸ್ ಬೇಕಾಗುತ್ತೆ ಸರ್. ಈ ಲೈಸೆನ್ಸ್ ಒಂದು ಬಂದುಬಿಟ್ಟು ಲೋಕಲ್ ಗೌರ್ಮೆಂಟ್ ಅದು ಗ್ರಾಮ ಪಂಚಾಯತಿಲಿ ಪಡಿಬೇಕು. ಇನ್ನೊಂದು ಬಂದುಬಿಟ್ಟು ಪಶು ಡಾಕ್ಟ್ರ್ ಇರ್ತಾರೆ, ನಿಮ್ಮ ಲೋಕಲ್ ಪಶು ಡಾಕ್ಟ್ರ್ ಇರ್ತಾರೆ, ಅವ್ರ ಹತ್ರ ಬಂದುಬಿಟ್ಟು ಒಂದು ಲೈಸೆನ್ಸ್ ಅವ್ರ ಹತ್ರ ಬಂದುಬಿಟ್ಟು ಒಂದು ಲೆಟರ್ ತಗೊಬೇಕು. ಮತ್ತು ಪೊಲ್ಯೂಷನ್ ಬೋರ್ಡು
ಪ್ರತಿಯೊಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಲು ಪೊಲ್ಯೂಷನ್ ಬೋರ್ಡ್ ಇರುತ್ತೆ. ಆ ಪೊಲ್ಯೂಷನ್ ಬೋರ್ಡಲ್ಲಿ ಹೋಗಿ ಒಂದು ಲೆಟರ್ ಪರವಾನಗಿ ಪತ್ರ ತಗೋಬೇಕು. ಒಂದು ಗ್ರಾಮ ಪಂಚಾಯತಿ ಲೈಸೆನ್ಸ್ ಯಾಕೆ ತಗೊಬೇಕು ಅಂತ ಹೇಳಿದ್ರೆ, ನಾವೀಗ ಲಿಫ್ಟಿಂಗ್ ಮಾಡೋದಾದರೆ, ನಾವೀಗ ಈ ಬಲ್ಕ್ ಅಮೌಂಟ್ ಹೆಚ್ಚಿನದಾಗಿ ಸ್ಟಾರ್ಟ್ ಮಾಡಿದಾಗ GST ಏನಾದ್ರು ಇದು ಮಾಡೋದಾದರೆ, ಏನಾದ್ರು ಅಪ್ಲೈ ಮಾಡೋದಾದರೆ, ಮತ್ತು ನಾವೊಂದು ರಿಜಿಸ್ಟರ್ ಏನೋ ಪ್ರಾಬ್ಲಮ್ಸ್ ಏನಾದ್ರು ಆಯಿತು, ನೀವು ಲೈಸೆನ್ಸ್ ತಗೊಂಡೆ ಗ್ರಾಮ ಪಂಚಾಯತಿ ಇನ್ಫಾರ್ಮ್ ಮಾಡಿದೆ, ಯಾಕೆ ಇಲ್ಲಿ ಕೋಳಿ ಫಾರಮ್ ಮಾಡಿದ್ರಿ, ಆ ಥರ ಏನಾದ್ರು ಬೇರೆ ಬೇರೆ ಕ್ವಶನ್ಸ್ಗಳು ಬರ್ತವೆ. ಇಂಥ ಸಮಯದಲ್ಲಿ ಇದು ಮಾಡಿದ್ರೆ ಅನುಕೂಲ ಆಗುತ್ತೆ. ಸರ್, ಪಶುಸಂಗೋಪನೆ ಇದು ಯಾಕೆ ತಗೋಬೇಕು ಅಂದರೆ, ಡಾಕ್ಟ್ರಿಗೆ ಒಂದು ಇನ್ಫಾರ್ಮ್ ಮಾಡ್ದಂಗೆ ಫಸ್ಟ್ ಬಂದುಬಿಟ್ಟು ಡಾಕ್ಟ್ರಿಗೆ ಒಂದು ಇನ್ಫಾರ್ಮ್ ಮಾಡ್ದಂಗೆ ಆಗುತ್ತೆ. ಏನೇ ಪ್ರಾಬ್ಲಮ್ಸ್ ಇದ್ದರೂ ಡಾಕ್ಟ್ರ್ ಹತ್ರ ಬಂದುಬಿಟ್ಟು ಇನ್ನೇ ಸಲಹೆ ಕೇಳೋಕ್ಕೋಸ್ಕರ ನಾನು ಇಂಥಲ್ಲಿ ಫಾರಮ್ ಮಾಡ್ತಿದ್ದೀನಿ ಸಲಹೆ ಕೇಳೋಕ್ಕೋಸ್ಕರ ಇರುತ್ತೆ. ಬಟ್ ಅವ್ರದ್ದು ಒಂದು ಕಂಡೀಷನ್ಸ್ಗಳಿರುತ್ತೆ. ಏನೇನು ಕಂಡೀಷನ್ಸ್ಗಳಿರುತ್ತೆ ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ಮನೆ ಪಕ್ಕಕ್ಕೆ ಫಾರಮ್ಗಳು ಮಾಡಿದ್ರೆ ಸ್ಮೆಲ್ ಎಲ್ಲ ಹೋಗ್ತಾ ಇರುತ್ತೆ, ಬೇರೆ ಬೇರೆ ಥರದ ಪ್ರಾಬ್ಲಮ್ಸ್ಗಳಾಗ್ತಾ ಇರುತ್ತೆ. ಸೊ ಡಾಕ್ಟ್ರ್ ಬಂದ್ಬಿಟ್ಟು ಗೈಡೆನ್ಸ್ ಕೊಡ್ತಾರೆ. ನಮಗಿಂತ ಜಾಸ್ತಿ ಅವರಿಗೆ ನಾಲೆಡ್ಜ್ ಇರುತ್ತೆ, ಹಿಂಗೆ ಮಾಡ್ಬೇಕು ಹೀಗೆ ಅಂತೇಳಿ. ಸೊ ಅವರಿಂದ ಹೋಗಿ ಲೆಟರ್ ತಗೊಂಡು ಕೇಳ್ಕೊಂಡ್ರೆ ಅವ್ರು ಬಂದ್ಬಿಟ್ಟು ಇಂತಿಂತಲ್ಲಿ ಮಾಡಿ, ಈ ಥರ ಮಾಡಿ ಅಂತ ಸ್ವಲ್ಪ ಐಡಿಯಾಸ್ಗಳನ್ನು ಕೊಡ್ತಾರೆ. ಹಾಗಾಗಿ ಸ್ವರ್ಣಧಾರ ಕೋಳಿ ಸಾಕಾಣಿಕೆ ಮಾಡಿ ರೈತರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ತರಾನೇ ಲಕ್ಷ ಹಣವನ್ನ ಸಂಪಾದನೆ ಮಾಡಬಹುದು. ಆದ್ರೆ ಅದಕ್ಕೆ ಬೇಕಾಗಿರುವಂತದ್ದು ಸಂಪೂರ್ಣ ಮಾಹಿತಿ. ಸೊ ಈ ಒಂದು ಮಾಹಿತಿಯನ್ನ ಕೊಡುವಂತ ನಿಟ್ಟಿನಲ್ಲಿ ನಮ್ಮ ಒಂದು ಫ್ರೀಡಮ್ ಆಪ್ ನಿಮಗೋಸ್ಕರ ಒಂದು ಕೋರ್ಸ್ ಅನ್ನ ಡಿಸೈನ್ ಮಾಡಿದೆ. ಸ್ವರ್ಣಧಾರ ಕೋಳಿ ಸಾಕಾಣಿಕೆ ಮೂಲಕ ವರ್ಷಕ್ಕೆ 50 ಲಕ್ಷ ಯಾವ ರೀತಿಯಾಗಿ ಬೇಕು ಅನ್ನೋದ್ರ ಬಗ್ಗೆ 1 ಗಂಟೆ 15 ನಿಮಿಷದ ಒಂದು ಕೋರ್ಸ್ ಅನ್ನ ನಿಮಗೋಸ್ಕರ ಡಿಸೈನ್ ಮಾಡಿರುವಂತದ್ದು. ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಸರ್, ಊರಿಂದ ಇಷ್ಟು ದೂರ ಇರೋದಕ್ಕಿಂತನೂ ಅಕ್ಕಪಕ್ಕ ಮನೆ ಯಾವಿದಾವೆ ಅನ್ನೋದು ನೋಡೋದು ಬೆಟರ್. ಅಕ್ಕಪಕ್ಕ ಮನೆ ಯಾವುದು ಇಲ್ಲ ಅಂತ ಹೇಳಿದ್ರೆ ಓಕೆ. ಬಟ್ ನಾ ಹೇಳೋದಂದ್ರೆ ಸ್ವರ್ಣಧಾರಿ ಕೋಳಿ ಸಾಕಿದಾಗ ಇಲ್ಲಿ ಯಾವುದೇ ರೀತಿಯ ಸ್ಮೆಲ್ಗಳು ಬರೋಲ್ಲ ಸ್ವರ್ಣಧಾರ ಕೋಳಿಲಿ. ಯಾಕೆಂದರೆ ಬಂದ್ಬಿಟ್ಟು ಶೆಡ್ಡಲ್ಲಿ ಬಂದುಬಿಟ್ಟು ನೀರು ಜಾಸ್ತಿ ಬೀಳ್ತಾ ಇರುತ್ತೆ. ಅವಾಗವಾಗ ಅಡಿಗಡೆ ಹಾಕಿರೋ ಭತ್ತದ ಉಮ್ಮಿನ ಅವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು. ಮತ್ತು ಏನಾದ್ರು ಗಲೀಜಾದರೆ ಅದನ್ನು ತಗೊಂಡೋಗಿ ಹೊರಗಡೆ ಬಿಸಾಕಿ ಮತ್ತು ಒಳಗಡೆ ರೀತಿಯ ಫ್ರೆಶ್ ಉಮ್ಮಿನ ವೀಕ್ಲಿ ಉಮ್ಮಿನೆಲ್ಲ ಚೇಂಜ್ ಮಾಡ್ತಿದ್ರೆ ಯಾವುದೇ ಕಾರಣಕ್ಕೂ ಒಂದು ಪಿನ್ ಪಾಯಿಂಟ್ ಸ್ಮೆಲ್ ಬರೋಲ್ಲ. ಕೆಲವು ಫಾರ್ಮರ್ಸ್ಗಳು ಏನು ಮಾಡಿದ್ದಾರೆ, ಆ ಗಿಮ್ಮಿನೆಲ್ಲ ತೆಗಿಯೋದಿಲ್ಲ, ಹಾಗೆ ಬಿಟ್ಟಿರ್ತಾರೆ. ಆ ಟೈಮಲ್ಲಿ ಸ್ಮೆಲ್ಗಳು ಬರುತ್ತೆ ಸರ್. ಅದಕ್ಕೋಸ್ಕರ ಊರಿಂದ ಹೊರಗಡೆ ಇದ್ದರೆ ಬೆಟರು. ಸರ್, ಗ್ರಾಮ ಪಂಚಾಯತಿ ಕಾರ್ಯಾಲಯ ಮೀಟ್ ಆದರೆ ಸಾಕು. ಗ್ರಾಮ ಪಂಚಾಯತಿ ಕಾರ್ಯಾಲಯ ಮೀಟ್ ಆಗೋಕ್ಕೂ ಗ್ರಾಮ ಪಂಚಾಯತಿ ಕಾರ್ಯಾಲಯದವರು ನಮ್ಮ ಹತ್ರ ಇದು ಕೇಳ್ತಾರೆ, ಎಲ್ಲಿ ಯಾವ ಜಾಗದಲ್ಲಿ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ. ಫಸ್ಟು ಇಂಥ ಜಾಗದಲ್ಲಿ ಮಾಡ್ತಿದ್ದೀವಿ ಅಂತ ಆ ಜಾಗಕ್ಕೆ ಸಂಬಂಧಪಟ್ಟ RTC ಆಗಿರಲಿ, ಡಿಮ್ಯಾಂಡ್ ಆಗಿರಲಿ, ಕಂದಾಯ ರೆಸಿಪ್ಟು ಏನಾದ್ರು ಕೊಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಹೋಗಬೇಕಾಗುತ್ತೆ, ಅಲ್ಲಿಗೆ ಊರವರು ಬಂದುಬಿಟ್ಟು ಇದು ಕೇಳ್ತಾರೆ, ಊರಿಂದ ಲೆಟರ್ ತನಕ ಕೇಳ್ತಾರೆ ಅಕ್ಕಪಕ್ಕದ ಮನೆಯಿಂದ ಒಪ್ಪಿಗೆ ಇದೆಯಾ ಅಂತ. ಒಪ್ಪಿಗೆ ಪತ್ರ ತಗೊಂಡೋಗಿ ಕೊಟ್ಟರೆ ಅವ್ರು ಬಂದುಬಿಟ್ಟು ಇನ್ಫಾರ್ಮ್ ಆಗುತ್ತೆ. ಸರ್, ಬಲ್ಕ್ ಅಮೌಂಟಲ್ಲಿ ಮಾಡಬೇಕು ಅಂದರೆ GST ನೋಂದಣಿ ಆಗಲೇಬೇಕು. ನಾವು ನಾರ್ಮಲಾಗಿ ಸ್ಮಾಲ್ ಸ್ಕೇಲಲ್ಲಿ ಮಾಡ್ತೀವಿ ಅಂದರೆ GST ನೋಂದಣಿ ಬೇಡ. ಸರ್, GST ನೋಂದಣಿ ಮಾಡಿಸ್ದೇ ಇದ್ದರೆ ಏನು ಪ್ರಾಬ್ಲಮ್ ಆಗುತ್ತೆ, ಬಲ್ಕ್ ಅಕೌಂಟಲ್ಲಿ ಹೈ ಟ್ರಾನ್ಸಾಕ್ಷನ್ ಆಗುತ್ತೆ, ಅವಾಗ IT ಪ್ರಾಬ್ಲಮ್ ಆಗುತ್ತೆ ಒಂದು. ನೆಕ್ಸ್ಟ್ ಬಂದುಬಿಟ್ಟು ಬೇರೆ ಕಡೆ ಫುಡ್ ಗಿಡ್ ಎಲ್ಲ ತಗೊಳಕ್ಕೆ ಹೋದಾಗ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಬೈಯಿಂಗು ಸೆಲ್ಲಿಂಗು ಬಿಲ್ ಹರಿಬೇಕಾದ್ರೆ ನಮ್ಮ GST ನಂಬರಿಗೆ ಇ-ವೇ ಬಿಲ್ ಹಾಕಲೇಬೇಕು. ಇ-ವೇ ಬಿಲ್ ಹಾಕಿದಾಗ GST ಬೇಕಾಗುತ್ತೆ ಒಂದು. ಸರ್, GST ಅಪ್ಲೈ ಮಾಡ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಎವ್ರಿ ಮಂತ್ ಆಡಿಟಿಂಗ್ ಕೊಡಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಪ್ರತಿ ಮಂತ್ ನಾವು ಫುಡ್ ತರಕ್ಕೆ ಹೋಗ್ತೀವಿ, ಫುಡ್ ಅವನು ನಮ್ಮ GST ನಂಬರಿಗೆ ಬಿಲ್ ಕೊಡ್ತಾನೆ. ಮರಿ ತರಕ್ಕೆ ಹೋಗ್ತೀನಿ, ಮರಿಯವನು ಬಿಲ್ ಕೊಡ್ತಾನೆ. ಮತ್ತು ಟ್ರಾನ್ಸ್ಪೋರ್ಟ್ ಇರುತ್ತೆ, ಪ್ರತಿಯೊಂದು ಕಡೆಯೂ ನಮ್ಮ GSTಗೆ ಬಿಲ್ ಆಗುತ್ತೆ. ಆ ಬಿಲ್ಲನ್ನು ಎವ್ರಿ ಮಂತ್ ಆಡಿಟಿಂಗ್ ಕೊಡೋದು ಒಳ್ಳೇದು ಸರ್. ಸರ್, ಸ್ವರ್ಣಧಾರ ಸಾಕಾಣಿಕೆಗೆ ಸರ್ಕಾರದಿಂದ ಸಾಲ ಸೌಲಭ್ಯ ಇದೆ. ಸಬ್ಸಿಡಿ ದರದಲ್ಲಿ ಮರಿಗಳನ್ನು ಕೊಡ್ತಾರೆ. ಒಂದು ನಬಾರ್ಡಿಂದ ಲೋನ್ ಆಗುತ್ತೆ ಮತ್ತು ಪಶುಸಂಗೋಪನೆ ಇಲಾಖೆಯಿಂದನೂ ಲೋನ್ ಆಗುತ್ತೆ. ಬಟ್ ಆ ಟೈಮ್ಗಳಲ್ಲಿ ನೀವು ಹತ್ತಿರದ ಪಶುಸಂಗೋಪನೆ ಡಾಕ್ಟ್ರನ್ನ ನೀವು ಸಂಪರ್ಕದಲ್ಲಿ ಇರೋದು ಒಳ್ಳೆಯದಿದ್ದರೆ ಅವಾಗ ಇನ್ಫಾರ್ಮ್ಗಳು ಕೊಡ್ತಾ ಇರ್ತಾರೆ ಅವರು. ಸರ್, ಸಬ್ಸಿಡಿನ ಜನಸಾಮಾನ್ಯರು ಪಡಿಬೇಕು ಅಂದರೆ ಫಸ್ಟ್ ಇದನ್ನೆಲ್ಲ ಪಡಿಬೇಕು ಅಂದರೆ ಆಗಲೇ ಹೇಳ್ದಂಗೆ ಪರವಾನಗಿ ಪತ್ರ ಇರಲೇಬೇಕು. ಪರವಾನಗಿ ಪತ್ರ ಇರಬೇಕು. ಮತ್ತು ಫಾರಮ್ ಬಂದುಬಿಟ್ಟು ಕೆಲವು ಗೌರ್ಮೆಂಟ್ಗಳ ರೂಲ್ಸ್ಗಳಿದ್ದಾವೆ. ಕೆರೆಯಿಂದ ನ್ಯಾಚುರಲ್ ಕೆರೆಯಿಂದ ಇಂತಿಷ್ಟು ದೂರ ಇರಬೇಕು, ಮತ್ತು ಬೇರೆ ಮನೆಗಳಿಂದ ಇಂತಿಷ್ಟು ದೂರ ಇರಬೇಕು, ಮಾಡಿರೋ ಜಾಗ ಬಂದುಬಿಟ್ಟು ಪಕ್ಕ ರೆಕಾರ್ಡೆಡ್ ಆಗಿರಬೇಕು. ಇವೆಲ್ಲ ಇದರಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿಗೆ ಬದ್ಧವಾಗಿದ್ದರೆ ನಬಾರ್ಡಿಂದ ಹೋಗಿ ಸಬ್ಸಿಡಿಗಳನ್ನು ಅಪ್ಲೈ ಮಾಡಿ ಅವ್ರು ಕೇಳೋ ಡಾಕ್ಯುಮೆಂಟ್ ಎಲ್ಲ ಕೊಟ್ಟರೆ ಲೋನ್ ಆಗುತ್ತೆ. ಹಾಂ ಸರ್, ಬ್ಯಾಂಕಲ್ಲಿ ಬಂದುಬಿಟ್ಟು ಲೋನ್ ಮಾಡಿದ್ರೆ ಅವ್ರು ಇಂತಿಷ್ಟು ಟೈಮ್ ಕೊಟ್ಟಿರ್ತಾರೆ, ಅಂಥಷ್ಟು ಟೈಮಿಗೆ ಸಬ್ಸಿಡೀಸ್ ಅಮೌಂಟ್ ಬಂದುಬಿಟ್ಟು ನಮ್ಮ ಅಕೌಂಟಿಗೆ ಬರುತ್ತೆ, ಕ್ಲೈಮ್ ಆಗುತ್ತೆ. ಅವ್ರು ಬಂದುಬಿಟ್ಟು ಚೆಕಿಂಗ್ ರೂಲ್ ಆಫೀಸರ್ಸ್ ಎಲ್ಲ ಬಂದುಬಿಟ್ಟಿರ್ತಾರೆ, ಬಂದು ಚೆಕ್ ಮಾಡ್ತಾರೆ ಯಾವ ಥರ ಮಾಡಿದ್ದೀರಿ. ಅವರೊಂದು ಫಸ್ಟ್ ಸ್ಟಾರ್ಟಿಂಗ್ ಒಂದು ಎಸ್ಟಿಮೇಟ್ ಕೊಟ್ಟಿರ್ತಾರೆ, ಅದರ ಎಸ್ಟಿಮೇಟಲ್ಲೇ ಮಾಡಿದರೆ ಇವೆಲ್ಲವೂ ಸರಿ ಇದ್ದರೆ ಬಂದುಬಿಟ್ಟು ನಮ್ಗೆ ಅಮೌಂಟ್ ಕೊಡ್ತಾರೆ. ಸರ್, ನಮ್ಮ ಫಾರಮಿಗೆ ರಸ್ತೆ ಸಂಪರ್ಕ ಅಂತ ಹೇಳಿದ್ರೆ ಇದೊಂಥರ ಹೈವೇ ಇದ್ದಂಗೆ. ನಮ್ಮ ಫಾರಮ್ ರೋಡ್ ಬಂದುಬಿಟ್ಟು ಎನಿ ಟೈಮು ಜನಗಳು ಓಡಾಡ್ತಾನೆ ಇರ್ತಾರೆ, ನಮಗೆ ಲೋಡ್ ಬರ್ತಾನೆ ಇರುತ್ತೆ, ಮತ್ತು ಮರಿಗಳು ಬರ್ತಾ ಇರುತ್ತೆ, ದಿನ ತಗೊಂಡೋಗೋ ಕಸ್ಟಮರ್ಸ್ಗಳು ಬರ್ತಾ ಇರ್ತಾರೆ. ನಮ್ಮ ಮೇಯ್ನ್ ರೋಡ್ ಸರಿ ಇಲ್ಲ ಅಂದರೆ ಆ ಫಾರಮೇ ಫೇಲ್ಯೂರ್ ಆಗುತ್ತೆ. ಮೇಯ್ನ್ ನಮ್ಮ ಪ್ರತಿಯೊಂದು ಫಾರಮಿಗೂ ರೋಡ್ ಸರಿ ಇರಬೇಕು. ನಮ್ಗೆ ಮಳೆಗಾಲ ಆಗಲಿ ಬೇಸಿಗೆ ಆಗಿರಲಿ ಎಲ್ಲ ಟೈಮು ರೋಡ್ ಸಂಪರ್ಕನೇ ಇರೋದು. ನಮ್ಮ ಮಳೆಗಾಲ ಮಲೆನಾಡು ಬಂದುಬಿಟ್ಟು ಮಳೆ ಜಾಸ್ತಿ. ಇಲ್ಲಿ ಬಂದುಬಿಟ್ಟು ನಾವು ಫಾರಮಿಗೆ ಗಿಲ್ಲಿ ಆ ಥರ ಹಾಕಿ ನಾವು ರೋಡನ್ನು ಕ್ರಿಯೇಟ್ ಮಾಡಿರ್ತೀವಿ. ಸ್ವಲ್ಪ ಎಲ್ಲ ಟೈಮು ಓಡಾಡ್ಬೋದು ಅಂತ ಚೆನ್ನಾಗಿರುತ್ತೆ. ರಸ್ತೆ ಸಂಪರ್ಕ ಇಲ್ಲ ಅಂತ ಬಂದಾಗ ಫಸ್ಟ್ ಬಂದುಬಿಟ್ಟು ಟ್ರಾನ್ಸ್ಪೋರ್ಟಿನ ಪ್ರಾಬ್ಲಮ್ ಆಗುತ್ತೆ. ಫುಡ್ಡು ಮತ್ತು ಮರಿಗಳನ್ನ ಶಿಫ್ಟ್ ಮಾಡೋಕ್ಕೆ ತುಂಬ ದೂರ ಆಗುತ್ತೆ. ಬೇರೆ ಬೇರೆ ಥರದ ಪ್ರಾಬ್ಲಮ್ಸ್ಗಳು ಆಗ್ತಾ ಇರುತ್ತೆ. ಲೇಬರ್ಸ್ಗಳು ಬಂದುಬಿಟ್ಟು ತುಂಬ ಸಮಸ್ಯೆ ಆಗುತ್ತೆ.
ದೂರದಿಂದ ಫುಡ್ ತಗೊಂಡು ಬಂದು ಫಾರಮಿಗೆ ಬಂದು ಇಳಿಸ್ಬೇಕು, ಮತ್ತೆ ಹೊತ್ಕೊಂಡೇ ಬರಬೇಕು. ಆ ಟೈಮಲ್ಲಿ ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅವನಿಗೆ ಓನರಿಗೆ ಬಂದುಬಿಟ್ಟು ಲಾಸ್ ಆಗ್ತಾ ಹೋಗ್ತಾನೆ ಓನರ್. ಸರ್ ಓನರ್ಶಿಪ್ ಬಂದುಬಿಟ್ಟು ಸಿಂಗಲ್ ಮ್ಯಾನ್ ಓನರ್ಶಿಪ್ ಇರಬೇಕು, ಒಬ್ಬನಾಗೆ ನಡೆಸ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಪಾರ್ಟ್ನರ್ಶಿಪ್ಪಲ್ಲಿ ನಾವು ಮಾಡೋದು ತಪ್ಪಾಗುತ್ತೆ. ಸರ್ ಯಾಕೆ ತಪ್ಪಾಗುತ್ತೆ ಅಂತ ಹೇಳಿದ್ರೆ, ನನ್ನ ಮೆಂಟಾಲಿಟಿ ಒಂಥರ ಇರುತ್ತೆ, ಅವ್ನ ಮೆಂಟಾಲಿಟಿ ಒಂಥರ ಇರುತ್ತೆ. ಇವತ್ತು ನಾವು ಕೆಲಸ ಮಾಡ್ತಾ ಇರ್ತೀವಿ, ಅವರೆಲ್ಲಿಗೋ ಹೋಗಿರ್ತಾನೆ, ಇಲ್ಲ ಒಂದಿನ ಅವ್ನು ಬಿಸಿ ಇರ್ತಾನೆ, ನಾವು ಬಿಸಿ ಇರ್ತೀವಿ. ಇಂಥ ಟೈಮಲ್ಲಿ ಏನಾಗಿರುತ್ತೆ, ನೀನು ಮಾಡಿದೆ ಕೆಲಸ ನಾನು ಮಾಡಿಲ್ಲ, ನಾನು ಮಾಡಿದೆ ಕೆಲಸ ನೀನು ಮಾಡಿಲ್ಲ, ಅದು ವೇ ಆಗುತ್ತೆ. ಇನ್ನೊಂದು ಬಂದುಬಿಟ್ಟು ಕೋಳಿನ ನಾನಿದ್ದಾಗ ಒಂದು ರೇಟಿಗೆ ಕೊಟ್ಟಿರ್ತೀನಿ, ಅವನಿದ್ದಾಗ ಅವನೊಂದು ರೇಟಿಗೆ ಕೊಡ್ತಾನೆ. ಇಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಾಗ್ತಾ ಇರುತ್ತೆ. ಇಂಥ ಟೈಮ್ ಅದು ಮತ್ತು ಬಂಡವಾಳ, ಒಂದೊಂದು ಟೈಮ್ ನಮ್ಮ ಹತ್ರ ಬಂಡವಾಳ ಇರುತ್ತೆ, ಅವನ ಹತ್ರ ಬಂಡವಾಳ ಸ್ವಲ್ಪ ಕಮ್ಮಿ ಇರುತ್ತೆ. ಇಂಥ ಟೈಮಲ್ಲಿ ಪ್ರಾಫಿಟ್ ಅಂತ ಬಂದಾಗ ಇಬ್ಬರಿಗೂ ಈಕ್ವಲ್ ಬೇಕು ಅಂತ ಜಗಳಗಳಾಗುತ್ತೆ. ಇಂಥ ಟೈಮಲ್ಲಿ ಸಿಂಗಲ್ ಆಗಿ ನಡೆಸೋದು ಬೆಟರ್ ಅಂತ. ಹಾಗಾಗಿ ಸ್ವರ್ಣಧಾರ ಕೋಳಿ ಸಾಕಾಣಿಕೆಯನ್ನ ಮಾಡಿ ನಿಮ್ಮ ಒಂದು ಜೀವನವನ್ನ ನೀವು ಉತ್ತಮವಾಗಿ ಕಟ್ಕೊಳ್ಬಹುದು. ಬಂಡವಾಳದಿಂದ ಲಾಭದವರೆಗೆ ಎಲ್ಲದರ ಬಗ್ಗೆ ನೀವು ಮಾಹಿತಿಯನ್ನ ತಿಳ್ಕೊಂಡಿದ್ರೆ, ಸರ್ಕಾರದಿಂದ ಸಿಗುವಂತಹ ಒಂದು ಸೌಲಭ್ಯವನ್ನ ನೀವು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡ್ರೆ ಇದರಿಂದ ಉತ್ತಮ ಆದಾಯವನ್ನ ಗಳಿಸಬಹುದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಒಂದಷ್ಟು ಜನರಿಗೆ ಶೇರ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಬೈ ಬಾಯ್.